ಭೂಮಿಯ ಚಲನೆ. ಹಗಲು ರಾತ್ರಿಗಳು ಹೇಗೆ ಉಂಟಾಗುತ್ತದೆ ಎಂಬುದನ್ನು ನಾವು ಈ ಪ್ರಯೋಗದ ಮೂಲಕ ತಿಳಿದುಕೊಳ್ತಾ ಇದ್ದೇವೆ. ಸೊ ಇಲ್ಲಿ ಒಂದು ಭೂಮಿಯ ಮಾದರಿ ಗ್ಲೋಬ್ ಇದೆ. ಇದಕ್ಕೆ ನಾವೀಗ ಬೆಳಕನ್ನು ಹಾಯಿಸಿದಾಗ ಹೇಗೆ ಹಗಲು ರಾತ್ರಿ ಉಂಟಾಗುತ್ತದೆ ಎಂಬುದನ್ನು ನಾವೀಗ ಕಾಣಬಹುದು. ಇಲ್ಲಿ ನಾವು ಈಗ ಈ ತರ ಹಾಕಿದಾಗ ಈಗ ನಾವು ಈ ತರ ಗ್ಲೋಬ್ ಅನ್ನು ನೋಡಿದಾಗ ಯಾವ ಇದು ಸೂರ್ಯ ಅಂತ ಇಟ್ಕೊಂಡ್ರೆ ಯಾವ ಭಾಗಕ್ಕೆ ಈಗ ಬೆಳಕು ಬೀಳ್ತಾ ಇದೆಯೋ ಈ ಎಲ್ಲ ದೇಶಗಳಿಗೆ ಈಗ ಬೆಳಕಾಗಿದೆ. ಸೊ ಈಗ ಹಿಂಭಾಗ ಇರ್ತಕ್ಕಂಥ ದೇಶಗಳಿಗೆ ಈಗ ಕತ್ತಲು ಅಥವಾ ರಾತ್ರಿ ಅಂತ ಕರಿತೀವಿ. ಸೊ ಬೆಳಗ್ಗೆ ಸೂರ್ಯನ ಬೆಳಕು ಬೀಳುವಂತಹ ಪ್ರದೇಶಗಳು ಹಗಲು, ಅದರ ಹಿಂಭಾಗ ಇರ್ತಕ್ಕಂಥದ್ದು ಕತ್ತಲು. ಹೀಗೆ ಇದು ತನ್ನ ಅಕ್ಷದ ಮೇಲೆ ತಾನೇ ತಿರುಗುತ್ತಾ ಹೋಗುತ್ತದೆ. ತಾನೇ ಹಿಂಗೆ ತಿರುಗುತ್ತಾ ಹೋಗುತ್ತೆ. ತಿರುಗುವ ಜೊತೆಗೆ ಈ ತಿರುಗುವುದರ ಜೊತೆಗೆ ಅದು ಕೂಡ ತನ್ನ ಸೂರ್ಯನ ಸುತ್ತಲೂ ಕೂಡ ಹೀಗೆ ತಿರುಗಿಕೊಂಡು ಬರ್ತದೆ. ಇದು ತನ್ನ ಅಕ್ಷದ ಮೇಲೆ ತಿರುಗುತ್ತೆ, ಜೊತೆಗೆ ಸೂರ್ಯನ ಸುತ್ತಲೂ ಕೂಡ ಅದು ತಿರುಗುತ್ತೆ. ಈ ತಿರುಗೋದ್ರಿಂದ ಈ ಭೂಮಿ ತನ್ನ ಅಕ್ಷದ ಮೇಲೆ ತಾನೇ ತಿರುಗುವುದರಿಂದ ಇದು ಹಗಲು ರಾತ್ರಿ ಉಂಟಾಗುತ್ತದೆ. ಏನುಂಟಾಗುತ್ತೆ? ಹಾಗೆ ತನ್ನ ಅಕ್ಷದ ಮೇಲೆ ತಾನೇ ತಿರುಗಿ ಸೂರ್ಯನ ಸುತ್ತ ಒಂದು ಸುತ್ತು ಬರಬೇಕಾದ್ರೆ 365 ದಿನಗಳು ಬೇಕಾಗುತ್ತೆ. ಒಂದು ವರ್ಷ ಅಂತ ಕರೀತೇವೆ. ಅದರಿಂದ ನಮ್ಮ ಭೂಮಿಯ ಮೇಲೆ ಹವಾಮಾನದ ಬದಲಾವಣೆಗಳಾಗುತ್ತವೆ, ಋತುಮಾನಗಳು ಉಂಟಾಗುತ್ತವೆ. ಇವೆಲ್ಲವೂ ಉಂಟಾಗಬೇಕಾದ್ರೆ ಭೂಮಿ ಸೂರ್ಯನ ಸುತ್ತ ಸುತ್ತುವುದರಿಂದ ನಮಗೆ ಅದು ಹವಾಮಾನ ಬದಲಾವಣೆಗಳು ಮತ್ತೆ ಋತುಮಾನಗಳು ಉಂಟಾಗುವುದೆಲ್ಲ ನಾವು ಕಾಣ್ತೇವೆ. ಹಾಗಾಗಿ ಭೂಮಿಯ ಚಲನೆಯನ್ನು ನಾವು ಈ ಒಂದು ಪ್ರಯೋಗದಿಂದ ಗುರುತಿಸಬಹುದು.